ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರಾ. ಇಷ್ಟು ದಿನ ಈ ಸಲಿ ಕಪ್ ನಮ್ದೇ ಅಂತಿದ್ವಿ, ಆದ್ರೆ ಈಗ ಧೈರ್ಯವಾಗಿ ಹೇಳ್ತೀವಿ, ಈ ಸಲಿ ಕಪ್ ನಮ್ಮಲ್ಲೇ. 18 ವರ್ಷಗಳ ವೇಟಿಂಗ್ಗೆ 2025ರಲ್ಲಿ ಫುಲ್ ಸ್ಟಾಪ್ ಇಟ್ಟಿರೋ ನಮ್ಮ RCB ಈಗ ಡಿಪೆಂಡಿಂಗ್ ಚಾಂಪಿಯನ್ಸ್ ಪಟ್ಟದೊಂದಿಗೆ ಕಣಕ್ಕಿಳಿಯೋಕೆ ರೆಡಿ ಆಗಿದೆ. ಮೈದಾನದಲ್ಲಿ ಕೊಹ್ಲಿ ಬ್ಯಾಟಿಂಗ್ ಸೌಂಡ್ ಮಾಡೋಕ್ಕೂ ಮುಂಚೆ ಅವರ ಹೊಸ ಲುಕ್ ಈಗ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದೆ. ಕಿಂಗ್ ಕೊಹ್ಲಿ ಮೈ ಮೇಲೆ ಬಂದಿರೋ ಆ ಹೊಸ ಟ್ಯಾಟೂ ಹಿಂದಿರೋ ಸೀಕ್ರೆಟ್ ಏನು? ಇಲ್ಲಿದೆ ನೋಡಿ ಆ ಸ್ಪೆಷಲ್ ಡೀಟೇಲ್ಸ್. ನೋಡೋಕೆ ಬರೀ ಇದು ಡಿಸೈನ್ ತರ ಕಾಣ್ಬೋದು, ಆದ್ರೆ ಇದ್ರಿಂದ ಒಂದು ಲೈಫ್ ಫಿಲಾಸಫಿ ಇದೆ. ಈ ಟ್ಯಾಟೂಗೆ ಪೀಸ್ ಆಫ್ ಮೈಂಡ್ ಅಂತ ಕರೀತಾರೆ. ಲೈಫ್ ನಲ್ಲಿ ಎಷ್ಟೇ ಏರಿಳಿತ ಇದ್ರೂ ಮನ್ಸು ಶಾಂತವಾಗಿರ್ಲಿ ಅನ್ನೋದಕ್ಕೆ ಈ ಟ್ಯಾಟೂನ ಅರ್ಥ. ಅಂದ್ರೆ ಈ ಸಲ ಕೊಹ್ಲಿ ಕೇವಲ ಅಗ್ರೆಸಿವ್ ಅಷ್ಟೇ ಅಲ್ಲ, ಫುಲ್ ಕೂಲ್ ಆಗಿ ಕೂಡ ಮೈದಾನಕ್ಕೆ ಇಳಿಯೋಕೆ ಪ್ಲಾನ್ ಮಾಡಿದಾರಂತೆ. ವಿರಾಟ್ ಕೊಹ್ಲಿ ಅಂದ್ರೇನೆ ಒಂದು ಬ್ರ್ಯಾಂಡ್. 2008ರಲ್ಲಿ ಆ ಮುಗ್ಧ ಮುಖ, ಚಬ್ಬಿ ಚಿಕ್ಸ್ ನ ಯಂಗ್ ಹುಡುಗ ನೆನ್ಪಿದಾರ? ಅಲ್ಲಿಂದ 2026ರ ಆ ಶಾರ್ಪ್ ಲುಕ್ ವರ್ಗೂ ಕೊಹ್ಲಿ ಬೆಳ್ಬಂದ ಹಾದಿ ನಿಜಕ್ಕೂ ಮ್ಯಾಜಿಕ್. ಒಂದು ಕಾಲದಲ್ಲಿ ಹೇರ್ ಸ್ಟೈಲ್ ಅಂದ್ರೇನೆ ಸಾಕು, ಎಲ್ಲರೂ ಸಲೂನ್ಗೆ ಹೋಗಿ ಕೊಹ್ಲಿ ಕಟ್ ಮಾಡಿಸಿ ಅಂತಿದ್ರು. ಇವತ್ತು ಅವರ ಗಡ್ಡದ ಸ್ಟೈಲ್ ಇಂದ ಹಿಡಿದು ಅವರ ಫಿಟ್ನೆಸ್ ವರ್ಗೂ ಎಲ್ಲವೂ ಒಂದು ಟ್ರೆಂಡ್. 2008ರ ಟೀನೇಜ್ ಹುಡುಗ ಇವತ್ತು ಗ್ಲೋಬಲ್ ಸ್ಟೈಲ್ ಐಕಾನ್ ಆಗಿ ನಿಂತಿರೋದು ಅಂದ್ರೆ ಅವರ ಒಂದು ಡೆಡಿಕೇಶನ್. ಇತ್ತ ನಮ್ RCB ಫ್ಯಾನ್ಸ್ ಅಂತೂ ಫುಲ್ ಫಿದಾ. ಹೊಸ ಟ್ಯಾಟೂ, ಹೊಸ ಲುಕ್, ಹೊಸ ಜೋಶ್. ಈ ಸಲ ಕಿಂಗ್ ಕೊಹ್ಲಿ ಹಬ್ಬರ ನೋಡೋಕೆ ಕೋಟಿ ಕೋಟಿ ಕಣ್ಗಳು ಕಾಯ್ತಿವೆ. ಈ ಸಲ ಕಪ್ ನಮ್ದೇ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿ ಡಬಲ್ ಆಗಿದೆ. 2008ರಿಂದ 2026ರವರೆಗೆ ನಿಮಗೆ ಕೊಹ್ಲಿಯ ಯಾವ ಸ್ಟೈಲ್ ತುಂಬಾ ಇಷ್ಟ ಆಯ್ತು? ಆ ಹಳೇ ಲುಕ್ ಅಥವಾ ಈಗಿನ ಹೊಸ ಟ್ಯಾಟೂ ಅವತಾರನ? ತಡ ಮಾಡದೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಆಗಿತ್ತು ಕೊಹ್ಲಿಯ ಹೊಸ ಅವತಾರ ಮತ್ತೆ ಹೊಸ ಲುಕ್, ಹೊಸ ಟ್ಯಾಟೂವಿನ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ಸಪ್ತಾಶ್ವ ಟಿವಿ.